ಎಲ್ಲರಿಗೂ ನಮಸ್ಕಾರ. ನಾನು ಅಮ್ಮ ಕ್ರಿಯೇಷನ್ಸ್ ಮಾಳ. ನಾನೊಂದು ಚಿಕ್ಕದಾದ ಸ್ಟೋರಿ ಹೇಳ್ತೇನೆ, ದಯವಿಟ್ಟು ಕೊನೆ ತನಕ ನೋಡಿ. ಇದರಲ್ಲಿ ಯಾರಿಗೆ ಸನ್ಮಾನ ಆಗಬೇಕು, ಯಾರಿಗೆ ಗೌರವ ಸಿಗಬೇಕು, ದಯವಿಟ್ಟು ಕಮೆಂಟ್ ಮಾಡಿ. ಒಂದು ಊರಿನಲ್ಲಿ ಒಂದು ಚಿಕ್ಕದಾದ ಮನೆಯಲ್ಲಿ ಗಂಡ ಹೆಂಡತಿ ವಾಸವಾಗಿರ್ತಾರೆ. ಅವರಿಗೆ 4 ಜನ ಗಂಡು ಮಕ್ಕಳಿರ್ತಾರೆ. ಒಂದು ದಿವಸ ತಂದೆ ತಾಯಿ ತನ್ನ ಮಕ್ಕಳನ್ನು ಬಳಿಗೆ ಕರೆದುಕೊಂಡು, ಆ ಸಂದರ್ಭದಲ್ಲಿ ಮಕ್ಕಳಲ್ಲಿ ಒಂದು ಮಾತನ್ನು ಕೇಳ್ತಾರೆ, ನೀವು ದೊಡ್ಡವರಾದ ಮೇಲೆ ಏನಾಗ್ತೀರಾ ಅಂತ. ಅದಕ್ಕೆ ಹಿರಿಯ ಮಗ ಹೇಳ್ತಾನೆ, ನಾನೊಬ್ಬ ಕೃಷಿಕನಾಗ್ತೇನೆ ಅಂತ. ಎರಡನೇ ಅವನು ಹೇಳ್ತಾನೆ, ನಾನೊಬ್ಬ ಡಾಕ್ಟ್ರ್ ಆಗ್ತೇನೆ ಅಂತ. ಮೂರನೇ ಅವನು ಹೇಳ್ತಾನೆ, ನಾನೊಬ್ಬ ಹೀರೋ ಆಗ್ತೀನಿ ಅಂತ. ನಾಲ್ಕನೇ ಅವನು ಹೇಳ್ತಾನೆ, ನಾನೊಬ್ಬ ಯೋಧ ಆಗ್ತೇನಂತ. ದಿನ ಕಳೆದಂತೆ ಮಕ್ಕಳು ದೊಡ್ಡವರಾಗ್ತಾ ಹೋಗ್ತಾರೆ. ಒಬ್ಬ ಕೃಷಿಕನಾಗಿ ದುಡಿತಾನೆ, ಒಬ್ಬ ಯೋಧನಾಗಿ ದುಡಿತಾನೆ, ಒಬ್ಬ ಹೀರೋ ಆಗಿ ಬೆಳೀತಾನೆ, ಒಬ್ಬ ಡಾಕ್ಟ್ರ್ ಆಗಿರ್ತಾನೆ. ಎಲ್ಲರೂ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ. ಒಂದು ದಿನ ಕೃಷಿಕನ ಊರಿನಲ್ಲಿ ತುಂಬ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ತುಂಬ ನೆರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಡೀ ಹೊಲ ಗದ್ದೆ ಎಲ್ಲ ಕೊಚ್ಚಿಕೊಂಡು ಹೋಗ್ತದೆ. ಆದರೆ ಇವನ 2-3 ಗದ್ದೆಗಳು ಕೊಚ್ಚಿಕೊಂಡು ಹೋಗಲ್ಲ. ಆದ್ದರಿಂದ ಇಡೀ ಊರೇ ಒಂದು ಬರಗಾಲಕ್ಕೆ ತುತ್ತಾಗ್ತದೆ. ಅಂಥ ಸಂದರ್ಭದಲ್ಲಿ ಕೃಷಿಕನಾದವನು ತನ್ನ ಹೊಲದಿಂದ ಬಂದ ಅಕ್ಕಿಯನ್ನು ಊರವರಿಗೆ ದಾನ ಮಾಡ್ತಾನೆ. ತನ್ನ ತಂದೆ ತಾಯಿಯನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಾನೆ. ಅವರ ಮನಸ್ಸಿಗೆ ನೋವಾಗದಾಗೆ ನೋಡ್ಕೊಳ್ತಾನೆ. ಇಂಥ ಸಂದರ್ಭದಲ್ಲಿ ಒಂದು ದಿನ ಬಹಳ ದೊಡ್ಡ ಯುದ್ಧ ಆಗ್ತದೆ. ಒಂದು ದೇಶವನ್ನೇ ಅಣುಬಾಂಬಿನಲ್ಲಿ ಸ್ಫೋಟಗೊಳಿಸಿ ನಾಶ ಮಾಡಬೇಕಂತ ಉಗ್ರವಾದಿ ಪ್ರಯತ್ನ ಮಾಡ್ತಾನೆ. ಅಂಥ ಸಂದರ್ಭದಲ್ಲಿ ಈ ಯೋಧನಿಗೆ ಗೊತ್ತಾಗಿ ಯೋಧ ಅವನಿಗೆ ಗುಂಡು ಹಾರಿಸಿ ಸಾಯಿಸಿಬಿಡ್ತಾನೆ. ಆ ಗುಂಡು ಹಾರಿಸುವಾಗ ಆ ಉಗ್ರವಾದಿ ಸಹ ಗುಂಡು ಹಾರಿಸಿದ ಗುಂಡಿನಿಂದಾಗಿ ಯೋಧನ ಎದೆಗೆ ಬಿದ್ದು ದೊಡ್ಡ ಪೆಟ್ಟಾಗ್ತದೆ. 6 ಗಂಟೆಯ ಒಳಗೆ ಯೋಧನಿಗೆ ಆಪರೇಷನ್ ಮಾಡಬೇಕು. ಒಳ್ಳೆ ಡಾಕ್ಟ್ರು ಬೇಕಾಗಿದ್ದಾನೆ. ಇವರಲ್ಲಿ ಹಣ ಇರುವುದಿಲ್ಲ. ಒಬ್ಬ ಹೀರೋ ಅದೇ ದಿವಸ ಒಂದು ಶೋನಲ್ಲಿ ವಿನ್ನಾಗಿ ಲಕ್ಷಗಟ್ಟಲೆ ಹಣವನ್ನು ತರ್ತಾನೆ. ಅಂಥ ಸಂದರ್ಭದಲ್ಲಿ ಇವನಿಗೆ ಶಸ್ತ್ರಚಿಕಿತ್ಸೆಗೆ ಹಣದ ಅವಶ್ಯಕತೆ ಇದೆ, ಡಾಕ್ಟ್ರು ಅವಶ್ಯಕತೆ ಇದೆ. ಈ ಹಣದ ಖರ್ಚನ್ನು ಎಲ್ಲವನ್ನೂ ಒಬ್ಬ ಹೀರೋ ಭರಿಸ್ತಾನೆ. ಶಸ್ತ್ರಚಿಕಿತ್ಸೆಯನ್ನು ಒಳ್ಳೆ ರೀತಿಯಿಂದ ಒಬ್ಬ ಡಾಕ್ಟ್ರು ಮಾಡ್ತಾನೆ. ಯೋಧ ಆರೋಗ್ಯವಂತನಾಗ್ತಾನೆ. ಹೀರೋ ದೊಡ್ಡ ಮನೆಯನ್ನು ಕಟ್ತಾನೆ. ಆ ಸಮಯದಲ್ಲಿ ತಂದೆ ತಾಯಿ ಒಂದು ಆಸೆ ಇತ್ತು, ನಮ್ಮ ಮನೆಯ ಗೃಹ ಪ್ರವೇಶದ ದಿನದಂದು ಎಲ್ಲರಿಗೂ ಸನ್ಮಾನ ಮಾಡಬೇಕು ಅಂತ. ಹಾಗಾದರೆ ಆ ಗೃಹ ಪ್ರವೇಶದ ದಿನದಂದು ಮೊದಲು ಯಾರಿಗೆ ಸನ್ಮಾನ ಮಾಡಬೇಕು? ದೇಶವನ್ನು ಕಾಯ್ತಾ ಇರುವಂತಹ ಯೋಧನಿಗೆ ಸನ್ಮಾನ ಆಗಬೇಕು. ದೇಶ ಕಾಯುವ ಯೋಧನನ್ನು ಬದುಕಿಸಿದಂತಹ ಡಾಕ್ಟ್ರಿಗೆ ಸನ್ಮಾನ ಆಗಬೇಕು. ದೇಶ ಕಾಯುವ ಯೋಧನ ಶಸ್ತ್ರಚಿಕಿತ್ಸೆಗೆ ಖರ್ಚು ಮಾಡಿದಂತಹ ಹೀರೋಗೆ ಸನ್ಮಾನ ಮಾಡಬೇಕು. ಅಥವಾ ಕೃಷಿಕನಾಗಿದ್ದುಕೊಂಡು ಊರಲ್ಲಿ ಬರಗಾಲಕ್ಕೆ ಸಹಕರಿಸಿದಂಥ, ಮನೆಯಲ್ಲಿ ತಂದೆ ತಾಯಿಯನ್ನು ಒಳ್ಳೆ ರೀತಿಯಿಂದ ನೋಡಿಕೊಂಡಂತಹ ಮಗನಿಗೆ ಸನ್ಮಾನ ಆಗಬೇಕು ಎಂಬ ಮಾತಿಗೆ ಉತ್ತರ ದಯವಿಟ್ಟು ಕಮೆಂಟ್ ಮಾಡಿ. ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.